ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹುರ್ತಿಯ ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತುಂಬ ಜನ ರೈತ ಬಾಂಧವರು ನನಗೆ ಕೇಳ್ತಾ ಇದ್ದಾರೆ, ರೈತರ ಖಾತೆಗೆ ಬರ ಪರಿಹಾರದ ಹಣ ಜಮಾ ಆಗ್ತಾ ಇದೆ, ಹಾಗೂ ನಮಗೆ ಜಮಾ ಹಣ ಆಗಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂತ. ಬನ್ನಿ ಸ್ನೇಹಿತರೆ, ಕೇವಲ 1 ನಿಮಿಷದಲ್ಲಿ ಚೆಕ್ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಯಾವ ರೀತಿ ಚೆಕ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೇವಲ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ಚೆಕ್ ಮಾಡ್ಬೋದು ಬರ ಪರಿಹಾರದ ಹಣ ರೈತರ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗಿದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡುವ ವಿಧಾನ ನಿಮಗೆಲ್ಲ ಗೊತ್ತಿರ್ಬೋದು. ಅಂತೂ ರೈತರ ಖಾತೆಗೆ ಕೇಂದ್ರದ ಹಣ ಬರ ಪರಿಹಾರ ಜಮೆ ಪ್ರಕ್ರಿಯೆ ಆರಂಭಿಸಿದ ರಾಜ್ಯ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಸೊ 2 ದಿನಗಳಲ್ಲಿ ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಕೂಡ ಇಲ್ಲಿ ಸರ್ಕಾರ ಪ್ರಾರಂಭ ಮಾಡಿದೆ. ನೇರವಾಗಿ ಹಣ ಜಮಾ ಮಾಡೋಕ್ಕೆ DBT ಮುಖಾಂತರ ಅಂತ ಹೇಳಿದೆ. ತುಂಬ ಜನರಿಗೆ ಈಗಾಗಲೇ ಮೆಸೇಜ್ಗಳು ಕೂಡ ಬಂದಿದ್ದಾವೆ. ಸೊ ಹಾಗಾದರೆ ಹಣ ಚೆಕ್ ಮಾಡಬೇಕಾದ್ರೆ ಏನಿಲ್ಲ, ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಫೋನಲ್ಲೇ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನಿಮಗೆ ನೋಡ್ಬೋದು, ಎಲ್ಲರೂ ಇಲ್ಲಿ ಚೆಕ್ ಮಾಡ್ತಾರೆ, ಇಲ್ಲಿ ಚೆಕ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ 2023 ಖಾರಿಫ್ ಅಂತ ಬರುತ್ತೆ. ಇಲ್ಲಿ ಸೀಸನ್ ಅಂದರೆ ಬರಗಾಲದ ಒಂದು ಸೀಸನ್ ಬಗ್ಗೆ. ಸೊ ಇಲ್ಲಿ ಏನಿದೆ 2023 ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಮುಂದೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಮೊಬೈಲಲ್ಲೂ ಓಪನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಈ ವಿಂಡೋ ಓಪನ್ ಆದಾಗ ಈ ರೀತಿಯಾಗಿ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ವರ್ಷ ಆಯ್ಕೆ ಮಾಡಿ ಅಂತ ಬರುತ್ತೆ. ಇಲ್ಲಿ ವರ್ಷದಲ್ಲಿ ಇವಾಗ ನೋಡಿ 2023-24 ಒಂದು ಇಲ್ಲಿ ಡೇಟಾ ತೋರಿಸ್ತಾ ಇದೆ. ಇಲ್ಲಿ ಋತು ಅಂತ ಬರುತ್ತೆ, ಮುಂಗಾರು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಪತ್ತಿನ ವಿಧ ನೋಡಿ, ಬರ ಪರಿಹಾರ ಬಗ್ಗೆ ನೋಡ್ಬೇಕು ನಾವು. ಇದು ವಿಪತ್ತಿನ ವಿಭಾಗ ಅಂದರೆ ಫ್ಲೂಡ್ ಅಂದರೆ ಇದು ನೀರು ಜಾಸ್ತಿ ಮಳೆಯಾಗಿ ಮಳೆಯಲ್ಲಿ ನಿಮ್ಮದೆಲ್ಲ ಬೆಳೆ ಹಾಳಾಗುತ್ತಲ್ಲ, ಅದಕ್ಕೆ ಪರಿಹಾರ ಸಿಗುತ್ತೆ. ಇದು ಬರ ಪರಿಹಾರ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹುಡುಕು ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ನಂಬರ್ ಹಾಕಿ ಹುಡುಕ್ಬೋದು, ರೈತರ FID ಇದ್ದರೆ ಹುಡುಕ್ಬೋದು, ಮೊಬೈಲ್ ನಂಬರ್ ಹಾಕಿ ಹುಡುಕ್ಬೋದು, ಅಥವಾ ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಕಿ ಹುಡುಕಬಹುದು. ಇಲ್ಲಿ ಎಕ್ಸಾಂಪಲ್ ನಾವು ಇವಾಗ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ. ರೈತರ ಆಧಾರ್ ಕಾರ್ಡ್ ನಂಬರು PM ಕಿಸಾನ್ ಜೊತೆನೂ ಲಿಂಕ್ ಇದ್ದಿದ್ದು ಇರಬೇಕು ಕಡ್ಡಾಯವಾಗಿ, ಹಾಗೂ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿದೆ ಕಡ್ಡಾಯವಾಗಿ PM ಕಿಸಾನ್ ಜೊತೆಗೆ ಲಿಂಕ್ ಇರಬೇಕು. ಅವರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಎಂಟ್ರಿ ಆಗಿರಬೇಕು. ಇದೇ ಹೆಸರಲ್ಲಿ ಅವರ ಒಂದು ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ಅವರ ಆಧಾರ್ ನಂಬರ್ ಹಾಕಿ ಫೇಚ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ಏನು ಬರುತ್ತೆ, ಇಲ್ಲಿ ತುಂಬ ನಂಬರ್ಗಳು ಬರ್ತವೆ, ತುಂಬ ಆಧಾರ್ ನಂಬರ್ಗಳು ಬರ್ತವೆ. ನಾನು ಕೂಡ ಇಲ್ಲಿ ಒಬ್ಬರ ಒಂದು ಆಧಾರ್ ನಂಬರನ್ನು ಹಾಕಿ ಫೇಚ್ ಮಾಡಿ ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ನಾನು ಆಧಾರ್ ನಂಬರನ್ನು ಹಾಕಿ ಫೇಚ್ ಅಂತ ಕೊಟ್ಟಿದ್ದೇನೆ. ಕೊಟ್ಟಾಗ ಇಲ್ಲಿ ಏನು ಬರುತ್ತೆ, ಆಧಾರ್ ಸಂಖ್ಯೆಯ ಕೊನೆಯ 4 ಅಂಕಿಗಳ ಲಿಸ್ಟ್ ಬರುತ್ತೆ. ತುಂಬ ಲಿಸ್ಟ್ ಇರುತ್ತೆ ಇಲ್ಲಿ, ಯಾಕಂದರೆ ಆಧಾರ್ ಕಾರ್ಡ್ನ ಕೊನೆಯ 4 ಅಂಕಿಗಳು ಸೇಮ್ ಇರೋರ ಎಲ್ಲ ಆಧಾರ್ ಕಾರ್ಡ್ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿ ಅವರ ಹೆಸರು ಇರುತ್ತೆ, ನೀವು ಹೆಸರನ್ನು ನೋಡ್ಕೊಳ್ಳಬೇಕು. ಹಾಗೂ ಇಲ್ಲಿ FID ಅವರ FID ಸಂಖ್ಯೆ ಇರುತ್ತೆ. ಇದನ್ನು ನೀವು ಮೇಲಕ್ಕೆ ಅಪ್ ಮಾಡಿದ ಹಾಗೆ ಟೋಟಲ್ 10 ಕಾಲಮ್ಗಳಿರ್ತವೆ. ಇದರಲ್ಲಿ ಕೆಳಗಡೆ ಪೇಜ್ಗಳಿರ್ತವೆ 1 2 3 4 5 ಅಂತ. ಆ ಪೇಜ್ಗಳನ್ನು ನೀವು ಅಪ್ ಮಾಡಬೇಕು. ಆ ಪೇಜ್ಗಳನ್ನು ಮೂವ್ ಮಾಡಿದಾಗ ಇದರಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ನೋಡಿ, ಇಲ್ಲಿ ನಿಮ್ಮ ಹೆಸರಿದ್ದರೆ ಇಲ್ಲಿ ಈ ಬಾಕ್ಸಲ್ಲಿ ನೀವು ರೌಂಡ್ ಒಂದು ಕಾಲಮ್ ಇದೆಯಲ್ಲ, ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಮುಂದೆ ನಿಮ್ಮ ವಿವರ ಎಲ್ಲ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ನೇಹಿತರೆ, ಅವರು ಇಲ್ಲಿ ನಾವು ಇದ್ರ ಮೇಲೆ ಟಿಕ್ ಮಾಡಿದಾಗ ಇಲ್ಲಿ ಅವರ ಒಂದು ಆಧಾರ್ ಸಂಖ್ಯೆಗಳಿರುತ್ತೆ. ಇಲ್ಲಿ ಅವರ ಜಿಲ್ಲೆ ಹೆಸರು ಬರುತ್ತೆ, ಅವರ ಹಣ ಯಾವ ಬ್ಯಾಂಕಿಗೆ ಜಮಾ ಆಗಿದೆ, ಎಷ್ಟು ಹಣ 2,000 ರೂಪಾಯಿ ಜಮಾ ಆಗಿದೆ. ಇಲ್ಲಿ ಯಾವ ಒಂದು ರೈತರ ಹೆಸರಿರುತ್ತೆ, ಅವರ ಅಕೌಂಟ್ನ ಕೊನೆಯ 3 ಅಂಕಿಗಳಿರ್ತವೆ, ಹಾಗೂ ಹಣ ಜಮಾ ಆಗಿದೆ 30/1/2024ಕ್ಕೆ ಜಮಾ ಆಗಿದೆ. ಇದು ಬರ ಪರಿಹಾರದ ಹಣ ಜಮಾ ಆಗಿದೆ. ಸರಿನಾ? ಇಲ್ಲಿ ನೋಡ್ಬೋದು ಅವರ ಎಲ್ಲ ಸಂಖ್ಯೆ ಬರುತ್ತೆ. ಈ ರೀತಿಯಾಗಿ ಅವರ ಸರ್ವೆ ನಂಬರ್ ಕೂಡ ಬರುತ್ತೆ, ಹಾಗೂ ಅವರ ಗ್ರಾಮ ಹೋಬಳಿ ಹೆಸರು ಕೂಡ ಬರುತ್ತೆ. ಸೊ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವಂಥ ವಿವರ ಇಲ್ಲಿ ಕಾಣುತ್ತೆ. ಏನಿಲ್ಲ, ಇದರಲ್ಲಿ ಒಂದೇ ತೊಂದರೆ ಅಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ನಿಮ್ಮ
ನಂಬರ್ ಏನಿರುತ್ತೆ ಕೊನೆ 4 ಅಂಕಿಯ ನಂಬರು, ಆ ನಂಬರ್ ನಿಮಗೆ ಸರಿಯಾಗಿ ಸಿಗಬೇಕು. ಇಲ್ಲಿ ಸರಿಯಾಗಿ ಆ ನಂಬರ್ ಸಿಕ್ಕರೆ ನಿಮಗೆ ಹಣ ಜಮಾ ಆಗಿದೆ ಇಲ್ಲ ಅಂತ ಬರುತ್ತೆ, ನಿಮ್ಮ ಹೆಸರು ಕೂಡ ಬರುತ್ತೆ. ಇಲ್ಲಿ ಕರೆಕ್ಟಾಗಿ ನೀವು ಅದರ ಬಗ್ಗೆ ಚೆಕ್ ಮಾಡಬಹುದು. ಸೊ ಇಂಥ ವಿಶೇಷ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ SB ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಈ ಒಂದು ಲಿಂಕನ್ನು ಶೇರ್ ಮಾಡಿ, ಅವರು ಕೂಡ ಚೆಕ್ ಮಾಡಬಹುದು. ರಾಜ್ಯ ಸರ್ಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಹಾಕಿದರೆ ಮಾತ್ರ ಅಲ್ಲಿ ಸ್ಟೇಟಸ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ ಸ್ನೇಹಿತರೆ. ಸೊ ಪೇಪರಲ್ಲಿ ಏನೋ ಹೇಳಿದ್ದಾರೆ, ನ್ಯೂಸ್ ಪೇಪರಲ್ಲಿ ಹಣ ಹಾಕೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ. ಬಟ್ ಹಣ ಹಾಕಿದರೆ ಮಾತ್ರ ಅಲ್ಲಿ ನಿಮಗೆ ಸ್ಟೇಟಸ್ ತೋರಿಸುತ್ತೆ, ಇಲ್ಲ ಅಂದರೆ ನೀವು ವೇಟ್ ಮಾಡಬೇಕಾಗತ್ತೆ ಇನ್ನೂ 2-3 ದಿವಸ. ಅಲ್ಲಿ ಅಪ್ಡೇಟ್ ಆಗಬೇಕಾಗತ್ತೆ, ಮೇನ್ ವೆಬ್ಸೈಟಲ್ಲಿ ಅಪ್ಡೇಟ್ ಆದಾಗ ನಿಮಗೆ ಎಲ್ಲ ಮಾಹಿತಿ ಸ್ಪಷ್ಟವಾಗಿ ಆವಾಗ ನೋಡೋಕ್ಕೆ ಸಿಗತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಇದೆ, ನಿಮಗೆ ಸ್ಟೇಟಸ್ ಚೆಕ್ ಮಾಡುವ ಲಿಂಕು, ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ.